ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಹೊಸ ಪಾಯಸ ಡಿಶ್ಶು. ಎಲ್ರಿಗೂ ಗೊತ್ತು, ನಾವು ಡಿಫ್ರೆಂಟ್ ಪಾಯಸ ಮನೆಯಲ್ಲಿ ಮಾಡ್ತೀವಿ. ತೆಂಗಿನಕಾಯಿ ಪಾಯಸ, ಆಮೇಲೆ ರೈಸ್ ಪಾಯಸ ಎಲ್ಲ ಮಾಡ್ತೀವಿ. ಇವತ್ತು ಒಂದು ಸಮ್ಮರ್ಗೆ ಆಗೋ ಥರ ಒಂದು ಹೊಸ ಪಾಯಸ ಡಿಶ್ಶು. ಅದು ನಿಮಗೆ ಸಿಂಪಲಾಗಿ ಮೂರು ಕಂಟೆಂಟ್ ಇದೆ ಸಾಕು, ಇಂಗ್ರೀಡಿಯೆಂಟ್ ಇದೆ ಸಾಕು. ಫಸ್ಟು ನಿಮಗೆ ಮ್ಯಾಂಗೋ ಪಲ್ಪ್, ಅದರಲ್ಲಿ ನೀವು ಮಿಕ್ಸಿಯಲ್ಲಿ ಒನ್ ಪಾಯಿಂಟಲ್ಲಿ ಹಾಕಿ ಅದು ಜ್ಯೂಸ್ ಥರ ಪಲ್ಪ್ ಥರ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಮೇಡ್ ಆರ್ ಎನಿ ಕಂಡೆನ್ಸ್ಡ್ ಮಿಲ್ಕ್ ತೊಗೊಳ್ಳಿ. ಆಮೇಲೆ ತೆಂಗಿನಕಾಯಿ ಹಾಲು, ಅದು ಒಂದು ಟಮ್ಲರ್ 1.5 ಟಮ್ಲರ್ ಈ ಥರ ತೊಗೊಳ್ಳಿ. ಇದು ನಿಮಗೆ ಸಮ್ಮರ್ಗೆ ಚೆನ್ನಾಗಿರುತ್ತೆ. ನಾವು ಇದು ಯಾವ ಥರ ಮಾಡಬೇಕಂತ ನಿಮಗೆ ಇವಾಗ ಹೇಳ್ತೀನಿ. ಫಸ್ಟು ಇದು ತೊಗೊಳ್ಳಿ. ಆಮೇಲೆ ಸೆಕೆಂಡ್ ಕಂಡೆನ್ಸ್ ಮಿಲ್ಕ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಥರ ಇದು ಪಲ್ಪ್ ಜೊತೆ ಸೇರಿ ಚೆನ್ನಾಗಿ ಈ ಥರ ಮಿಕ್ಸ್ ಆಗಿರಬೇಕು. ಇದಾದಮೇಲೆ ಥರ್ಡ್ ಇಂಗ್ರೀಡಿಯೆಂಟು ಕೋಕೋನಟ್ ಮಿಲ್ಕ್. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ರೀ, ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಪಲ್ಪ್ ಪಾಯಸ ರೆಡಿ. ಇದು ನೀವು ಫ್ರಿಜ್ನಲ್ಲಿ ಇಟ್ಟು ರೆಫ್ರಿಜಿರೇಟ್ ಮಾಡಿ ಕೂಲಾಗಿ ತೊಗೊಂಡ್ರೆ ಸಮ್ಮರ್ಗೆ ನಮಗೆ ಸೂಪರಾಗಿರುತ್ತೆ. ಬೇಡ ಅಂದರೆ ನಾವು ಸ್ಟ್ರೈಟಾಗಿ ತೊಗೋಬೋದು. ಇದರಲ್ಲಿ ಡ್ರೈ ಫ್ರೂಟ್ಸು, ಕ್ಯಾಶ್ಯೂ ನಟ್ಟು, ಬಾದಾಮಿ ಎಲ್ಲ ಹಾಕಿ ಮಾಡ್ಬೋದು. ಇನ್ನೂ ಸ್ಪೆಷಲಾಗಿ ಇರುತ್ತೆ. ಅಂದ್ರಿಗೂ ಧನ್ಯವಾದಗಳು. ಟ್ರೈ ಮಾಡಿ ಮನೆಯಲ್ಲಿ ಮಾಡಿಬಿಟ್ಟು ನಮಗೆ ಫೀಡ್ಬ್ಯಾಕ್ ಹೇಳಿ. ಥ್ಯಾಂಕ್ ಯು.